ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ವೀಕ್ಷಕರೇ, ಇವತ್ತಿಗೆ ಎಸ್ ನ್ಯೂಸ್ ಪ್ರಾರಂಭವಾಗಿ 2 ವರ್ಷ ಮುಗಿದು 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಬೆಳಗ್ಗಿಂದ ಎಲ್ಲ ವೀಕ್ಷಕರು ಕೂಡ ನಮಗೆ ಶುಭ ಹಾರೈಸಿದ್ದಾರೆ. ಕೆಲವರು ವಾಟ್ಸಾಪ್ನಲ್ಲಿ ಸಂದೇಶಗಳನ್ನು ಕಳಿಸಿದ್ದಾರೆ. ನಮ್ಮ ಸಿಂಧನೂರು ತಾಲೂಕಿನಲ್ಲಿ STV ಚಾನಲನ್ನು ಸ್ಥಾಪನೆ ಮಾಡಿ 2 ವರ್ಷ ಮುಗಿಸಿದ ಶುಭ ಸಂದರ್ಭದಲ್ಲಿ STV ಯಾಜಮಾನ್ಯಕ್ಕೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. STV ಪ್ರಾರಂಭದ ದಿನ ನಾನು ಕೂಡ ಹೋಗಿದ್ದೆ. ಅವತ್ತಿನಿಂದ ಇವತ್ತುವರೆಗೂ ಕೂಡ ಅವರು ಜನರ ಸಮಸ್ಯೆಗಳನ್ನು ನಿರಂತರ ಪ್ರತಿಬಿಂಬಿಸುವ ಮೂಲಕ ಬಹಳಷ್ಟು ಸಮಸ್ಯೆಗಳನ್ನು ಸರ್ಕಾರದ ದೃಷ್ಟಿಗೆ ತಂದಿದ್ದು ನಾನು ನೋಡಿದೆ. ಅವರೊಂದು ನಿಯತ್ತಿನ ಕೆಲಸ. ದೇವೇಂದ್ರಗೌಡರು ಹೇಳಿದಂಗೆ ಅವರು ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ. ಒಬ್ಬ ಜಾಹೀರಾತು ಸಲುವಾಗಿರ್ಬೋದು, ಬೇರೆ ಯಾವುದರ ಸಲುವಾಗೂ ಕೂಡ ಅವರು ಒಂದು ಬ್ಯಾಲೆನ್ಸ್ ಆಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಸ್ಯೆಗಳನ್ನು ವಿವರಿಸುವಲ್ಲಿ, ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ಥರ ಅವರು ಮುಂದಿನ ವರ್ಷಗಳಲ್ಲಿ ಜನರ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟಕ್ಕೆ ಒಯ್ಯುವಲ್ಲಿ ಯಶಸ್ವಿಯಾಗಲಿ, ಅವರಿಗೆ ಮತ್ತಷ್ಟು ಒಳ್ಳೆಯದಾಗಲಿ, ಆ ಚಾನೆಲ್ ಯಜಮಾನಕ್ಕೆ ಮತ್ತಷ್ಟು ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಕೆಲವರು ಪೋಸ್ಟರ್ ಮಾಡಿ ಕಳಿಸಿದ್ದಾರೆ. ಆ ಎಲ್ಲ ಗೆಳೆಯರಿಗೆ ಎಸ್ ನ್ಯೂಸ್ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ತಮ್ಮ ಈ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಹೀಗೇ ಇರಲಿ ಅಂಥೇಳಿ ಬಯಸ್ತಾನೆ. ಜೊತೆಗೆ ಇವತ್ತು ಬಹಳ ಮುಖ್ಯವಾದಂಥ ಸುದ್ದಿ ಅಂದರೆ, ಇಡೀ ಸಿಂಧನೂರು ನಗರದಲ್ಲಿ ಚರ್ಚೆ ಆಗುತ್ತಿರುವಂಥದ್ದು, ಗುಂಪಾಗಿ ನಿಂತು ಚರ್ಚೆ ಮಾಡುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ, ರಾಜ್ಯ ಹೆದ್ದಾರಿಯ ಮುಖ್ಯ ರಸ್ತೆಯ ಪಾದಚಾರಿ ರಸ್ತೆಯನ್ನು ಅನಧಿಕೃತವಾಗಿ ಆಕ್ರಮಿಸಿಕೊಂಡಿರುವ ಡಬ್ಬಾ ಶೆಡ್ಗಳು ತೆರವು ಕಾರ್ಯಾಚರಣೆ ನಡೆದಿದೆ. ಆ ವಿಚಾರವೇ ಇವತ್ತು ಇಡೀ ಸಿಂಧನೂರು ನಗರದಲ್ಲಿ ಚರ್ಚೆ ಆಗ್ತಾ ಇದೆ. ಈ ವಿಚಾರವಾಗಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಎಸ್ ನ್ಯೂಸ್ ಪ್ರಯತ್ನ ಮಾಡ್ತಾಯಿದೆ. ತಮಗೆ ಗೊತ್ತಿದ್ದ ಹಾಗೆ ರಾಜ್ಯ ಹೆದ್ದಾರಿ ಸಿಂಧನೂರು ಮತ್ತು ಗಂಗಾವತಿ, ಸಿಂಧನೂರು ಕುಷ್ಟಗಿ ರಸ್ತೆ ಏನು ಮುಖ್ಯ ರಸ್ತೆಗಳಿದ್ದಾವೆ 150A ಮತ್ತು 30, ಈ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಕೆಲವರು ಡಬ್ಬೆಗಳನ್ನು, ಶೆಡ್ಗಳನ್ನು ಇಟ್ಕೊಂಡು ಬಹಳ ವರ್ಷಗಳಿಂದ ಉಪಜೀವನ ಮಾಡ್ತಾ ಇರುವಂಥದ್ದನ್ನು ತಾವೆಲ್ಲ ಕಣ್ಣಾರೆ ಕಂಡಿದ್ದೀರಿ. ಈ ಶೆಡ್ಗಳು ಪಾದಚಾರಿಯ ರಸ್ತೆಯನ್ನು ಆಕ್ರಮಿಸಿಕೊಂಡಿದೆ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ಕೆಲವರು ಈಗಾಗಲೇ ದೂರನ್ನು ನೀಡಿರೋದನ್ನು ಕೂಡ ತಮಗೆ ಗೊತ್ತಿರುವಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟು ಇಡೀ ಮುಖ್ಯ ರಸ್ತೆಯ ರಾಜ್ಯ ಹೆದ್ದಾರಿಯ ಮುಖ್ಯ ರಸ್ತೆಯಲ್ಲಿ ಪಾದಚಾರಿ ರಸ್ತೆಯನ್ನು ಆಕ್ರಮಿಸಿಕೊಂಡಿರುವಂತಹ ಎಲ್ಲರನ್ನು ತೆರವುಗೊಳಿಸಬೇಕು. ಅಂದರೆ ನಮಗೆ ಗೊತ್ತಿದ್ದ ಹಾಗೆ ಮುಖ್ಯ ರಸ್ತೆಯ ಡಿವೈಡರಿಂದ 21 ಮೀಟರ್ ಆ ಕಡೆ ಈ ಕಡೆ, ಮುಖ್ಯ ರಸ್ತೆಯ ಮಧ್ಯಭಾಗದಿಂದ ಆ ಕಡೆ ಈ ಕಡೆ 21 ಮೀಟರ್ ಜಾಗವನ್ನು ಯಾರೂ ಕೂಡ ಆಕ್ರಮಿಸಿಕೊಳ್ಳಬಾರ್ದು. ಒಂದು ವೇಳೆ ಆಕ್ರಮಿಸಿಕೊಂಡಿದ್ದರೆ ಅವರನ್ನು ತೆರವುಗೊಳಿಸಬೇಕು ಅಂಥೇಳಿ ನ್ಯಾಯಾಲಯ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈಗ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ತೆರವು ಕಾರ್ಯಾಚರಣೆ ಪ್ರಾರಂಭವಾಗಿ 2-3 ದಿವಸ ತಮಗೆಲ್ಲ ಗೊತ್ತಿದ್ದಾಗೆ 2-3 ದಿನ ಆಯಿತು. ಮೊನ್ನೆ ನಗರಸಭೆ ಪೌರಾಯುಕ್ತರು ಕೊನೆಯ ಎಚ್ಚರಿಕೆ ಆದೇಶವನ್ನು ಕೂಡ ಜಾರಿ ಮಾಡಿದರು. 1, 2, 3 ನೋಟಿಸನ್ನು ಕೊಟ್ಟು ಮೊನ್ನೆ ಕೊನೆಯ ಆದೇಶವನ್ನು ಜಾರಿ ಮಾಡಿದರು. ಅದರ ಅನ್ವಯ 26ನೇ ತಾರೀಕಿನವರೆಗೂ ನಿಮಗೆ ಸಮಯ ಕೊಡ್ತೇವೆ. ಅದರೊಳಗಾಗಿ ನೀವು ನಿಮ್ಮ ಶೆಡ್ಡುಗಳನ್ನು, ಡಬ್ಬಿಗಳನ್ನು ತೆರವುಗೊಳಿಸಿ, ಇಲ್ಲದೆ ಹೋದಲ್ಲಿ ನಾವೇ ನಿಂತು ತೆರವುಗೊಳಿಸಬೇಕಾಗ್ತದೆ ಅನ್ನುವಂಥ ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಕಾರ್ಯಾಚರಣೆಯ ಮಾಡಲಿಕ್ಕೆ ಎಲ್ಲ ರೀತಿಯ ಫೋರ್ಸ್ಗಳನ್ನು ಆ ತಾಲೂಕು ಆಡಳಿತಕ್ಕೆ ಸಿದ್ಧ ಮಾಡಿಕೊಂಡಿದೆ. ಅದರ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ಇವತ್ತು ನಾವು ಎಸ್ ನ್ಯೂಸು ಈ ಮುಖ್ಯ ರಸ್ತೆಯನ್ನು ಹಾಗೆ ನೋಡ್ತಾ ಹೋದಾಗ ಅಲ್ಲಿರುವಂತಹ ಮಾಲೀಕರುಗಳು ಸ್ವತಃ ತಾವೇ ತಮ್ಮ ಶೆಡ್ಡುಗಳನ್ನು, ಡಬ್ಬಿಗಳನ್ನು ಖಾಲಿ ಮಾಡ್ತಾ ತಮಗೆ ತೋಚಿದ ಪ್ರದೇಶದಲ್ಲಿ ಅದನ್ನು ತೊಗೊಂಡು ಹೋಗಿ ಇಡುವಂತಹದ್ದನ್ನು ನಾವು ಈ ಕಣ್ಣಿಗೆ ಕಾಣ್ತಾ ಇದ್ದೇವೆ. ಕೆಲವರು ಇನ್ನೂ ತೆರವುಗೊಳಿಸ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ನಾಳೆಯಿಂದ ಇದು ಕಠಿಣ ಕ್ರಮಕ್ಕೆ ತಾಲೂಕು ಆಡಳಿತ ಮುಂದಾಗ್ತದೆ ಅನ್ನುವಂಥ ಮಾಹಿತಿಯ ಆಧಾರದ ಮೇಲೆ ಇವತ್ತು ನಗರ ಠಾಣೆಯಲ್ಲಿ ಪೊಲೀಸ್ನ ಫುಲ್ ಫೋರ್ಸ್ ಇವತ್ತು ಸಭೆ ಮಾಡಿದೆ. ಈ ಸಭೆಯಲ್ಲಿ AC ಅವರಿದ್ದರು, DYSP ಇದ್ದು, ತಹಸೀಲ್ದಾರರು, ಪೌರಾಯುಕ್ತರು,
ಜೆ.ಇಗಳು, ಇ.ಒಗಳು ಎಲ್ಲರೂ ವಿತ್ ಪೊಲೀಸ್ ಫೋರ್ಸ್ ಸುಮಾರು 200-300 ಜನ ಪೊಲೀಸ್ ಸಿಬ್ಬಂದಿ ಇವತ್ತು ಈ ನಗರದಲ್ಲಿ ಈಗಾಗಲೇ ಮಾರ್ಚ್ ಮಾಡಿದ್ದನ್ನು ಕೂಡ ನಮ್ಗೆ ಮಾಹಿತಿ ಸಿಕ್ಕಿದೆ, ಮಾರ್ಚ್ ಮಾಡಿದ್ದಾರೆ ಅಂಥೇಳಿ. ನಾಳೆಯಿಂದ ಅವರು ಒಂದೊಂದು ರಸ್ತೆಗೆ ಕೆಲವ್ರನ್ನ ಅಲಾಟ್ ಮಾಡಿ ಆ ರಸ್ತೆಯನ್ನು ತೆರವುಗೊಳಿಸಲಿಕ್ಕೆ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಲು ಎಲ್ಲರ ಕೇವಲ ಪೊಲೀಸ್ ಫೋರ್ಸ್ ಮಾತ್ರ ಅಲ್ಲ, ತಹಶೀಲ್ದಾರರು, ವಿವಿಧ ಇಲಾಖೆಯ ಮುಖ್ಯ ಸಿಬ್ಬಂದಿಗಳಿಗೂ ಕೂಡ ಯಾವ್ಯಾವ ರಸ್ತೆಯನ್ನು ಯಾರ್ಯಾರು ನೋಡ್ಕೋಬೇಕು ಅನ್ನುವಂಥ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಅದರ ಅನ್ವಯ ಅವರು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ತೆರವು ಕಾರ್ಯಾಚರಣೆ ಕುರಿತು ನಗರದ ಜನರು ಹಲವು ರೀತಿ ಮಾತನಾಡಿಕೊಳ್ತಾರನ್ನ ನೋಡ್ತಾ ಇದ್ದೀವಿ. ನಿಮಗೆ ಗೊತ್ತಿದ್ದ ಹಾಗೆ ಈ ಹಿಂದೆ ಯಾವುದಾದ್ರೂ ರಸ್ತೆ ಮೇಲಿನ ಡಬ್ಬೆಗಳನ್ನು, ಶೆಡ್ಗಳನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಇಡೀ ಜನ ತೆರವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದ್ದನ್ನು ನೀವೆಲ್ಲ ಕೂಡಿದೆ, ಜನರು ಕೂಡ ಅದಕ್ಕೆ ಸ್ಪಂದನೆ ಮಾಡಿದ್ದನ್ನು ನೀವು ನೋಡಿರ್ಬೋದು ಈ ಹಿಂದೆ. ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ಯಾಕೆ ಆ ವಿರೋಧ ವ್ಯಕ್ತವಾಗ್ತಾ ಇಲ್ಲ ಅನ್ನುವಂಥದ್ದನ್ನು ಹಾಗೆ ಸುಮ್ಮನೆ ಜನರನ್ನು ಮಾತಾಡಿಸ್ತಾ ಹೋದಾಗ ಕೆಲವರು ಈ ರೀತಿ ನಮಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಏನಪ್ಪ ಅಂದರೆ, ನಮಗೆ ಖುಷಿ ಆಗೈತ್ರಿ, ಈ ವಿಷಯ ಕೇಳಿದರೆ ಖುಷಿ ಅನ್ನಿಸ್ತದ, ಯಾಕೆ ಅಂತ ಪ್ರಶ್ನೆ ಮಾಡಿದ್ವಿ. ಯಾಕೆ ಖುಷಿ ಆಗ್ತದೆ ನಿಮಗೆ ಅಂತೇಳಿ. ಅಲ್ರಿ, ಮುಖ್ಯ ರಸ್ತೆಯಲ್ಲಿ 5-6 ಡಬ್ಬಿಗಳನ್ನು ಇಟ್ಟು ಬಾಡಿಗೆ ಕೊಟ್ಟು ಆ ಬಾಡಿಗೆ ರೊಕ್ಕವನ್ನು ಪಡೆದು ತಾವೇ ನಿಜವಾದ ಸಂಘಟಕರು, ಮುಖಂಡರು ಅಂಥೇಳಿ ಮೆರೆಯುವಂಥರಿಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ಆಡಳಿತ ಅನ್ನುವಂಥ ಮಾತುಗಳನ್ನು ಆಡ್ತಿದ್ರು. ಈಗ ಅಂದ ತಕ್ಷಣವೇ ಎಲ್ರಿಗೂ ಸಂದೇಹ ಬರೋದಂತ ಸಹಜ. ಯಾಕಂದರೆ ಇಡೀ ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಒಂದು ಅಂದಾಜು ಪ್ರಕಾರ 300-400 ಈ ಥರದ ಶೆಡ್ಗಳು, ಡಬ್ಬೆಗಳು ಇದಾವೆ ಅನ್ನೋಂಥ ಮಾಹಿತಿ ಬರುತ್ತೆ. ಜನ ಹೇಳೋ ಪ್ರಕಾರ ಇದರಲ್ಲಿ 3/4% ಇವರೇ ಆಕ್ರಮಿಸ್ಕೊಂಡಿದ್ದರು, ಇವರೇ ಬಾಡಿಗೆಗೆ ಪಡಿತಾಯಿದ್ರು. ಒಂದು ಅಂದಾಜಿನ ಪ್ರಕಾರ ತಿಂಗಳಿಗೆ ಕನಿಷ್ಠ 25,000-50,000 ರೂಪಾಯಿ ಬಾಡಿಗೆಯನ್ನು ಇವರು ಪಡಿತಾಯಿದ್ರು. ಹೀಗಾಗಿ ಒಳ್ಳೆ ಬೆಳೆ ಶರ್ಟ್ ಹಾಕ್ಕೊಂಡು ನಾವೇ ಸಂಘಟಕರು, ನಾವೇ ನಾಯಕರು ಅಂಥೇಳಿ ಜೋರಾಗಿ ಗಾಡಿಯಲ್ಲಿ ಓಡಾಡೋದನ್ನು ನಾವು ಕಂಡಿದ್ದೇವೆ. ಇವತ್ತು ಅವರ ಈ ಎಲ್ಲ ಆಮದಾನಿಗೆ ಬ್ರೇಕ್ ಬಿತ್ತು ನೋಡ್ರಿ ಸರ್ ಅನ್ನುವಂಥ ಮಾತುಗಳನ್ನು ಜನ ಹೇಳ್ತಾ ಇದ್ದಾರೆ. ಇದು ಒಂಥರ ಕೇಳಿದರೆ ಭಾಳ ಯಾಕಪ್ಪ ಈ ರೀತಿ ಅನ್ನುವಂಥ ಖೇದ ವ್ಯಕ್ತ ಆಗ್ತದೆ. ಯಾಕಂದರೆ ಒಂದು ಕಡೆ ನಿಜವಾಗಿ ಬದುಕಲಿಕ್ಕೆ ಏನು ಶೆಡ್ಡು, ಡಬ್ಬೆ ಇಟ್ಕೊಂಡು ತಮ್ಮ ಉಪಜೀವನಕ್ಕೆ ಕೆಲಸ ಮಾಡುವಂಥವ್ರು ಕೆಲವು ಜನ, ಅವರ ಬಾಯಿಗೂ ಮಣ್ಣು ಹಾಕುವಂಥ ಪರಿಸ್ಥಿತಿ ಇವತ್ತು ಬಂದಿರುವಂಥದ್ದು. ಅಂದರೆ ಒಂದು ಕಡೆ ಈ ತೆರವು ಕಾರ್ಯಾಚರಣೆಯಲ್ಲಿ ನಿಜವಾದ ಯಾರು ಸಂತ್ರಸ್ತರು ಅವರ ಪಾಡೇನು ಅನ್ನುವುದು ಇವತ್ತು ನಮ್ಮ ಮುಂದಿರುವಂಥ ಪ್ರಶ್ನೆ. ಒಂದು ಕಡೆ ಎಲ್ಲರೂ ಖುಷಿ ಪಡುವಂಥದ್ದು, ಇದು ಕೇವಲ ಸಂಘಟಕರು ಅಲ್ಲ ಸರ್, ಸಂಘಟನೆ ಮುಖಂಡರಷ್ಟೇ ಅಲ್ಲ, ಕೆಲವರು 2-3ನೇ ದರ್ಜೆಯ ಜನಪ್ರತಿನಿಧಿಗಳು ಇದರಲ್ಲಿದ್ದಾರೆ, ಕೆಲವು ಸರ್ಕಾರಿ ನೌಕರರು ಇದರಲ್ಲಿದ್ದಾರೆ. ಈ ಥರದ ಜನ ಮಾತನಾಡ್ತಾ ಇರ್ತಾರೆ ಅಲ್ಲೆಲ್ಲಿ. ಅಂದರೆ ಇಡೀ ರಸ್ತೆಯ ಮುಖ್ಯ ರಸ್ತೆಗೆ ಹಾದು ಹೋಗಾಗ ಇದು ಇವ್ರದ್ದು, ಇವರು ಇಷ್ಟು ಬಾಡಿಗೆ ತೊಗೋತಾರೆ ಸರ್, ಇವರು ತಮ್ಮ ಡಬ್ಬೆ ಇದ್ದರಿ ಆ ಕಡೆ ಈ ಕಡೆ ಇವರು ಬಾಡಿಗೆ ತೊಗೋತಾರೆ. ಇದೇ ಹೆಚ್ಚು ಚರ್ಚೆ ಆಗ್ತಿರುವಂಥ ವಿಚಾರ. ಇವರೆಲ್ರಿಗೂ ಇವತ್ತು ಆಮದಾನಿ ಕೂತ್ಬಿತ್ತು ಅವರಿಗೆ, ನಾಳೆಯಿಂದ ಅವರಿಗೆ ಆಮದಾನಿ ಇಲ್ಲ. ಹೀಗಾಗಿ ಏನು ಮಾಡ್ತಾರಂತ ನಾವು ಕಾದು ನೋಡಕತ್ತೀವ್ರಿ ಅನ್ನೋಂಥ ಮಾತುಗಳನ್ನು ಜನ ಆಡ್ತಾ ಇದ್ದಾರೆ. ಇಷ್ಟೆಲ್ಲದರ ಮಧ್ಯೆ ನಾವು ಹೇಳುವಂಥದ್ದು ಏನಂದರೆ, ಈ ವ್ಯವಸ್ಥೆ ಕಾರಣ ಏನು ನೋಡಿರಿ. ರಸ್ತೆ ಮೇಲೆ ಡಬ್ಬೆ ಇಟ್ಟಾಗ ಸುಮ್ಮನೆ ಇತ್ತು ಆಡಳಿತ, ಅದಕ್ಕೆ ಕೆಲವು ವಿದ್ಯುತ್ ಸಂಪರ್ಕವನ್ನು ಕೊಟ್ಟರು. ಅವಾಗ ಇವತ್ತು ಸಂಪರ್ಕವನ್ನು ಕೊಟ್ಟರು, ಒಂದಲ್ಲ ಒಂದು ರೀತಿ ಅಧಿಕಾರಿಗಳು, ಸಂಘಟಕರು ಶಾಮೀಲಾಗಿ ಅದರಲ್ಲೆಲ್ಲವೂ ಕೂಡ ಬಾಡಿಗೆಯನ್ನು, ಲಂಚವನ್ನು ಪಡೆಯುವಂಥದ್ದನ್ನು ನಾವೆಲ್ಲ ಕಂಡಿದ್ದೀವಿ. ಇವತ್ತು ಕೋರ್ಟ್ ತೀರ್ಪು ಕೊಟ್ಟ ನಂತರ ಅನಿವಾರ್ಯ ತಮ್ಮ ಬುಡಕ್ಕೆ ನೀರು ಬಂದಾಗ ಇವತ್ತು ತೆರವು ಕಾರ್ಯಾಚರಣೆಗೆ ರೋಷಾವೇಶದಿಂದ ಎಲ್ಲರೂ ತೊಡಗಿರುವುದನ್ನು ನಾವು ಅಲ್ಲೆಲ್ಲೆಲ್ಲಿ ಕಾಣ್ತೇವೆ. ಇದು ಒಂಥರ ಖೇದದ ಸಂಗತಿ ಸರ್. ಮೊದಲೇ ಡಬ್ಬಿ ಇಡಲಾರ್ದಂಗೆ ಅಧಿಕಾರಿಗಳು ಯಾಕೆ ನಿಗಾ ವಹಿಸಂಗಿಲ್ಲ, ಈಗ ಯಾಕಿಂತ ರೋಷಾವೇಶ ಅಂತಲೂ ಕೂಡ ಕೆಲವು ಜನ ಮಾತನಾಡೋದನ್ನು ಕೂಡ ನೋಡಿದ್ವಿ. ಮೊದಲು ಇಟ್ಟಾಗ ಈಗ ನೋಡಿ, ಒಂದು ಸಣ್ಣ ಡಬ್ಬಿ ಇಟ್ಟಿರ್ತಾರೆ ಅಥವಾ ಒಂದು ಕಟ್ಟೆ ಕಟ್ಟಿರ್ತಾರೆ, ನಂತರ ಇವರು ಸುಮ್ಮನಿದ್ದಾಗ ಒಂದು ದೊಡ್ಡ ಶೆಡ್ ಹಾಕ್ತಾರೆ, 50,000 ಲಕ್ಷನೋ 2 ಲಕ್ಷ ಕೊಟ್ಟು ಖರ್ಚು ಮಾಡ್ಕೊಂಡು ಇವತ್ತು ವರ್ಷಾನುಗಟ್ಟಲೆ ಬದುಕು ಕಟ್ಕೊಂಡವ್ರಿಗೆ ಒಮ್ಮಿದಮ್ಗೆ ತೆರವುಗೊಳಿಸಂದರೆ ಮುಂದೆ ಹೆಂಗ್ರಿ ಸರ್ ಅನ್ನುವಂಥ ಮಾತುಗಳನ್ನು ಕೂಡ ಜನ ಆಡಿರುವುದನ್ನು ಕೂಡ ನಾವೆಲ್ಲ ಕೇಳಿದ್ದೀವಿ. ಇದರೆಲ್ಲದರ ಮಧ್ಯೆ ನಾವು ಕಂಡಿರುವಂಥದ್ದು, ಇವತ್ತು ಸಂಘಟಕರು ಕೆಲವು ಪಕ್ಷದ ಮುಖಂಡರುಗಳನ್ನು ಮಾತನಾಡಿದಾಗ ಅವರು ಕೂಡ ಕೆಲವು ಹೇಳುವಂಥದ್ದು, ಅಂದರೆ ನಿಜವಾದ ಸಂಘಟನೆಯಲ್ಲಿ ತೊಡಗಿರುವಂಥವ್ರು,
ನಿಜವಾಗಿ ಪಕ್ಷದಲ್ಲಿ ತಮ್ಮ ಯಾವುದೇ ರೀತಿಯಾದಂಥ ಆಸೆ ಆಮಿಷಗಳಿಗೆ ಒಳಗಾಗದೇ ಇರುವಂಥ ಮುಖಂಡರುಗಳು, ಕೆಲವು ಪಕ್ಷದ ಮುಖಂಡರುಗಳು ಮಾತು ಹೇಳುವಂಥದ್ದು, ಆಯಿತು ಸರ್ 3-4 ಜನ ಕಾಯೋಣ. ಇವತ್ತು ಯಾರಿಗೆ ನೋವೋ ಇದನ್ನೋ ಯಾರಿಗಿಲ್ಲ ಅನ್ನೋದು ಗೊತ್ತಾಗ್ತದೆ. ಭಾಳಷ್ಟು ಜನ ಈಗ ನಾವು ಜನರು ಹೇಳೋದ ಪ್ರಕಾರ ಈ ಥರ ಅನಧಿಕೃತವಾಗಿ ಡಬ್ಬಿ ಇಡಲಿಕ್ಕೆ ಏನು ಸಂಘಟಕರು ಅವರೆಲ್ಲ ಏನು ಬಾಡಿಗೆ ಪಡಿತಿದ್ರು, ಅವ್ರದ್ದು ಮುಂದೆ ಏನು ನಡಲಾರ್ದಂಗೆ ನೋಡ್ಕೋಬೇಕಾದ್ರೆ ನಾವು ಈಗ ಸುಮ್ಮನೆ ಇರಬೇಕು. ಮುಂದೆ ನಿಜವಾದ ಸಂತ್ರಸ್ತ ಯಾರಂತ ಹುಡುಕಿ ಅವ್ರ ಪರವಾಗಿ ನಾವು ಬೇಕಾದ್ರೆ ಹೋರಾಟ ರೂಪಿಸೋಣ ಅನ್ನುವಂಥ ಮಾತುಗಳನ್ನು ಕೆಲವು ಪಕ್ಷದ ಮುಖಂಡರು, ಸಂಘಟಕರು ಹೇಳೋದನ್ನು ಕೂಡ ನಾವು ಕೇಳಿದೆವು. ಇಷ್ಟೆಲ್ಲದರ ಮಧ್ಯೆ ಇವತ್ತು ನಾಳೆಯಿಂದ ಈಗಾಗಲೇ ಫೋರ್ಸು ರಸ್ತೆಗೆ ಇಳಿದಿದೆ. ನಾಳೆಯಿಂದ ಇನ್ನೂ ಕೂಡ ಹೆಚ್ಚು ಅಗ್ರೆಸಿವ್ ಆಗಿ ತೆರವು ಕಾರ್ಯಾಚರಣೆ ನಡೀತೆ ಅನ್ನುವಂಥ ಮಾಹಿತಿ ಇದೆ. ಆದರೆ ನಿಜವಾಗಿ ಮಾಲೀಕರುಗಳು ತಾವೇ ಸ್ವತಃ ತೆರವುಗೊಳಿಸ್ತಾ ಇರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅವರಿಗೆ ಅನುವು ಮಾಡಿ ಕೊಡಬೇಕು. ಇನ್ನು ಒಂದಿನ ಬೇಕಾದ ಸಮಯ ಕೊಡ್ರಿ, ತೆರವುಗೊಳಿಸದೇ ಇರುವಾಗ ನೀವು ಅದಕ್ಕೆ ಫೋರ್ಸ್ ಹಾಕ್ರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಇವತ್ತು ಇದು ಭಾಳ ಮುಖ್ಯವಾದಂಥ ಸುದ್ದಿ. ನಾಳೆಯಿಂದ ಏನು ಆಗ್ತಾಯಿದೆ ಅನ್ನೋಂಥದ್ದನ್ನು ಎಲ್ಲರೂ ಕೂಡ ನಾವು ಕುತೂಹಲದಿಂದ ಕಾಯ್ತೇವೆ. ಏನಾಗುತ್ತೆ ಅನ್ನೋದನ್ನು ನೋಡೋಣ. ಎರಡನೇ ವಿಷಯಕ್ಕೆ ಬಂದಾಗ, ತಮಗೆಲ್ಲ ಗೊತ್ತಿದ್ದಾಗೆ ನಾಳೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಡಿಯಲ್ಲಿ ಏನು ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಗೃಹ ಸಚಿವರು ಅಂಬೇಡ್ಕರ್ ಕುರಿತು ಹೇಳಿದಂಥ ಅವಹೇಳನಕಾರಿ ಹೇಳಿಕೆಯ ವಿರೋಧಿಸಿ ಇವತ್ತು ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಗಣೇಶ್ ಗುಡಿಯಿಂದ 11 ಗಂಟೆಗೆ ಅವರು ಮೆರವಣಿಗೆ ಮುಖಾಂತರ ಬಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಸಂಘಟನೆಗಳು ಅದರಲ್ಲಿ ಪಾಲ್ಗೊಳ್ತಾವಂತೆ. ಆ ಎಲ್ಲ ಕಾರ್ಯಕ್ರಮ ನಾಳೆ ನಡೀತಾ ಇರೋದ್ರಿಂದ ಈ ಅಂಬೇಡ್ಕರ್ ಸಂವಿಧಾನ ಎಲ್ಲದರ ಕೂಡ ಇಚ್ಛೆ, ಆಸಕ್ತಿ, ಮನಸ್ಸು ಉಳ್ಳುವಂಥ ಎಲ್ಲ ಮನಸ್ಸುಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ಸಂಘಟಕರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಮೂರನೇ ವಿಚಾರಕ್ಕೆ ಬಂದಾಗ, ನಿನ್ನೆ ಮೊನ್ನೆ ತಾನೇ ನಾವು ಈ ಕೃಷಿಕ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರ್ಯಾರಾದರು ಅನ್ನುವಂಥ ವಿಷಯವನ್ನು ತಮ್ಮ ಮುಂದೆ ಬಿತ್ತರ ಮಾಡಿದ್ವಿ. ಆದರೆ ಇವತ್ತು ದಿಢೀರನೇ ಕೃಷಿಕ ಸಮಾಜದ ಒಬ್ಬ ಸದಸ್ಯರಾದಂತಹ ಶಿವಮೂರ್ತಿ ತಿಡಿಗೋಳವರು ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಳಗೆ ಅವರವರ ಮಧ್ಯೆ ಏನು ಇದು ಇನ್ನೂ ಹೊರಗೆ ಬಂದಿಲ್ಲ ವಿಷಯ, ಯಾಕೆ ಅನ್ನೋದು ಗೊತ್ತಾಗಿಲ್ಲ. ಆದರೆ ಇನ್ನೂ ಆ ರಾಜೀನಾಮೆ ಪತ್ರ ಅಂಗೀಕರಿಸಿದರೋ ಇಲ್ಲವೋ ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ. ಆದರೆ ಇವತ್ತು ಕೊಟ್ಟ ಬಗ್ಗೆ ಅವರು ರಾಜೀನಾಮೆ ಕೊಟ್ಟ ಪ್ರತಿಯನ್ನು ಎಸ್ ನ್ಯೂಸ್ಗೆ ಕಳಿಸಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇಷ್ಟು ಇವತ್ತಿನ ಸಿಂಧನೂರಿನ ನ್ಯೂಸ್ನ ವಿಷಯಗಳು. ನಾಳೆಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.